ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಷಯ ಸ್ವಂತ ಖರ್ಚುಗಳನ್ನ ತಾವೇ ನಿಭಾಯಿಸುವುದು, ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದು ಮತ್ತು ತಮ್ಮದೇ ಒಂದು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡೋದು ತುಂಬಾನೇ ಮುಖ್ಯ ಆಗಿದೆ ಈಗಿನ ಕಾಲದಲ್ಲಿ. ಆದರೆ ಪ್ರಶ್ನೆ ಏನು ಗೊತ್ತಾ, ಸ್ಟೂಡೆಂಟ್ ಆಗಿ ಹೇಗೆ ಹಣವನ್ನ ಸಂಪಾದಿಸೋದು? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದು ಸ್ಟೂಡೆಂಟ್ ಆಗಿ ಸುಲಭವಾಗಿ ಶುರು ಮಾಡಬಹುದಾದ 5 ಬೆಸ್ಟ್ ಮಾರ್ಗಗಳು. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ನಾವು ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಆನ್ಲೈನ್ ಫ್ರೀಲಾನ್ಸಿಂಗ್. ನೀವು ಕಾಲೇಜ್ ಅಥವಾ ಸ್ಕೂಲ್ಗೆ ಹೋಗ್ತಾನೆ ನಿಮ್ಮ ಒಂದು ಕೆಲಸವನ್ನ ಪಾರ್ಟ್ ಟೈಮ್ ಆಗಿ ನಿಮ್ಗೆ ಇರುವಂತಹ ಉಳಿದಂತಹ ಕಾಲದಲ್ಲಿ ಟೈಮ್ನ ವೇಸ್ಟ್ ಮಾಡ್ದಲೆ ಪಾರ್ಟ್ ಟೈಮ್ ಆಗಿ ಅರ್ನನ್ನ ಮಾಡಬಹುದು. ಮೊದಲ ಮಾರ್ಗ ಫ್ರೀಲಾನ್ಸಿಂಗ್. ನಿಮ್ಗೆ ಯಾವ್ದಾದ್ರೂ ಸ್ಕಿಲ್ ಇದೆಯಾ? ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ಕಂಟೆಂಟ್ ರೈಟಿಂಗ್ ಅಂದ್ರೆ ನೀವು ಮನೆಯಲ್ಲೇ ಕುಳಿತು ಹಣವನ್ನ ಸಂಪಾದಿಸಬಹುದು. ನೀವು ಈ ಒಂದು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ನ ಮೂಲಕ ಹಣವನ್ನ ಸಂಪಾದಿಸಬಹುದು. ಫೈವರ್, ಅಪ್ವರ್ಕ್ ಹಾಗೂ ಫ್ರೀಲಾನ್ಸರ್. ಹೇಗೆ ಶುರು ಮಾಡುವುದು? ನಿಮ್ಮ ಸ್ಕಿಲ್ ಆಯ್ಕೆ ಮಾಡಿ, ಒಂದು ಸಿಂಪಲ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿ, ಚಿಕ್ಕ ಕೆಲಸಗಳಿಂದ ಶುರು ಮಾಡಿ ಒಳ್ಳೆಯ ಆದಾಯವನ್ನ ಮಾಡಿ. ಉದಾಹರಣೆಗೆ ನೀವು ವಿಡಿಯೋ ಎಡಿಟಿಂಗ್ ಗೊತ್ತಿದ್ದರೆ ನಿಮಗೆ ವಿಡಿಯೋ ಎಡಿಟಿಂಗ್ ಕೆಲಸವನ್ನ ಮಾಡೋದ್ರಿಂದ ಏನಿಲ್ಲ ಅಂದ್ರೂ ದಿನಕ್ಕೆ 500 ರಿಂದ 2000 ಕೂಡ ಅರ್ನಿಂಗ್ಸ್ ಅನ್ನ ಮಾಡಬಹುದು. ನೆಕ್ಸ್ಟ್ ಟಿಪ್ ನೋಡೋದಾದ್ರೆ ಯೂಟ್ಯೂಬ್ ಚಾನೆಲ್. ಎರಡನೇ ಮಾರ್ಗ ಯೂಟ್ಯೂಬ್. ಇವತ್ತು ಯೂಟ್ಯೂಬ್ ಒಂದು ದೊಡ್ಡ ಅವಕಾಶ. ನೀವು ಮಾಡಬಹುದಾದ ಕಂಟೆಂಟ್ ಅನ್ನೋದು ಚೆನ್ನಾಗಿದ್ರೆ ನೀವು ಯೂಟ್ಯೂಬ್ ನಲ್ಲಿ ತಿಂಗಳಿಗೆ 1 ಲಕ್ಷದವರೆಗೂ ಕೂಡ ದುಡಿಬಹುದು. ಡೈಲಿ ಹಾರೋಸ್ಕೋಪ್ ಆಗಿರ್ಬೋದು, ದಿನ ಭವಿಷ್ಯ, ಫ್ಯಾಕ್ಟ್ಸ್ ಅಥವಾ ಎಜುಕೇಶನಲ್ ವಿಡಿಯೋಸು, ನಿಮ್ಗಿಂತ ದೊಡ್ಡ ಒಂದು ಎಜುಕೇಶನಲ್ ಸ್ಟೋರೀಸ್ ಗೊತ್ತಿದ್ರೆ ಅದನ್ನು ಕೂಡ ನೀವು ಮಾಡ್ಬೋದು. ಇದರಿಂದ ಹೇಗೆ ಹಣ ಬರುತ್ತೆ ಗೊತ್ತಾ? ಗೂಗಲ್ ಆಡ್ಸ್ ಮೂಲಕ ಹಣ ಬರುತ್ತೆ. ಇದರಲ್ಲಿ ನೀವೇನಿಲ್ಲ ಅಂದ್ರೂ ತಿಂಗಳಿಗೆ 10 ರಿಂದ 20 ಸಾವಿರ ಸ್ಟಾರ್ಟಿಂಗ್ ಅಲ್ಲೇನೆ ದುಡಿಬಹುದು. ಇನ್ನು ನೆಕ್ಸ್ಟ್ ಟಿಪ್, ರೀಸೇಲಿಂಗ್ ಬಿಸ್ನೆಸ್. ಮೂರನೇ ಮಾರ್ಗ ರೀಸೇಲಿಂಗ್. ಇದು 0 ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಆಗಿರುತ್ತೆ. ನೀವು ಮಾಡಬೇಕಾಗಿರೋದು ಮೀಶೋ ಗ್ಲೋರೋಡ್ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಪ್ರಾಡಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡಿ ನೀವು ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಮೂಲಕ ಶೇರ್ ಮಾಡಿ ಇದನ್ನ ಸೇಲ್ ಮಾಡಬಹುದು. ಉದಾಹರಣೆಗೆ ಒಂದು ಡ್ರೆಸ್ಗೆ 500 ರೂಪಾಯಿ ಇದ್ರೆ ನಿಮ್ಗೆ ಅದರಲ್ಲಿ 50 ರೂಪೀಸ್ ಅಥವಾ 20 ರೂಪೀಸ್ ಕಮಿಷನ್ ಅನ್ನೋದು ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಆಗಿ ಇರುತ್ತೋ ಅದನ್ನ ಟೀಚ್ ಮಾಡೋದು. ಸ್ಕೂಲ್ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಅನ್ನ ಮಾಡೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮಕ್ಕಳಿಗೆ ಟ್ಯೂಷನ್ಸ್ ಅನ್ನ ಮಾಡೋದು ಎಲ್ಲವನ್ನು ಕೂಡ ಮಾಡಬಹುದು. ಇದರಿಂದ ರೆಸ್ಪೆಕ್ಟ್ ಕೂಡ ಸಿಗುತ್ತೆ ಮತ್ತೆ ಒಳ್ಳೆಯ ಮನಿಯನ್ನ ಇನ್ಕಮ್ ಮಾಡಬಹುದು. ಇನ್ನು ನೆಕ್ಸ್ಟ್ 5ನೇ ಟಿಪ್, ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ. ಇವತ್ತು ಇನ್ಸ್ಟಾಗ್ರಾಮ್ ಕೂಡ ಮನಿ ಮ್ಯಾಗ್ನೆಟ್ ಅಂತಾನೆ ಹೇಳ್ಬೋದು. ರೀಲ್ಸ್ ಮಾಡಿ, ಫಾಲೋವರ್ಸ್ನ ಬಿಲ್ಡ್ ಮಾಡಿ, ಬ್ರ್ಯಾಂಡನ್ನ ಪ್ರಮೋಷನ್ ಮಾಡೋದ್ರಿಂದ ನೀವು ಒಳ್ಳೆಯ ಅಮೌಂಟನ್ನು ಪಡ್ಕೋಬಹುದು. ಮೋಟಿವೇಶನ್ ಇರ್ಬೋದು, ಸ್ಟಡಿ ಟಿಪ್ಸ್ ಇರ್ಬೋದು, ಟ್ರೇಡಿಂಗ್ ರೀಲ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಇನ್ಸ್ಟಾಗ್ರಾಮಿಂದ ಹಣ ಬರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತು ನಾವು ನೋಡಿರೋದು ಫ್ರೀಲಾನ್ಸಿಂಗ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ರೀಸೆಲ್ಲಿಂಗ್ ಬಿಸ್ನೆಸ್ಸು, ಟ್ಯೂಷನ್ನು, ಇನ್ಸ್ಟಾಗ್ರಾಮು. ಹಾಗೆ ಇದೆಲ್ಲವೂ ಕೂಡ ನಿಮಗೆ 0 ಇನ್ವೆಸ್ಟ್ಮೆಂಟಿಂದ ಆಗುವಂತಹ ವರ್ಕ್ಸ್ ಇರುತ್ತೆ. ನೋಡಿ, ಇದರಲ್ಲಿ ಅಟ್ಲೀಸ್ಟ್ ನೀವು ಒಂದು ಮಾಡಿಕೊಂಡ್ರು ಕೂಡ ಪಾರ್ಟ್ ಟೈಮ್ ಆಗಿ ಸ್ಕೂಲ್ಗೆ, ಕಾಲೇಜ್ಗೆ ಓದ್ತಾ ಬಂದೆ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಪೇಷನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅಮೌಂಟ್ ಬರಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಹಾಗಾಗಿ ನಿಮಗೆ ಪೇಷನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ದಿವಸದವರೆಗೂ ನೀವು ಕೆಲಸನ ಜಾಸ್ತಿ ಮಾಡಿದ್ರೆ ನಿಮಗೆ ನಂತರದ ದಿನಗಳಲ್ಲಿ ಒಳ್ಳೆಯ ಇನ್ಕಮ್ ಅನ್ನೋದು ಬರುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಟಿಪ್ಸ್ಗಳನ್ನ ಸ್ಕೂಲ್ ಮತ್ತೆ ಕಾಲೇಜ್ಗೆ ಹೋಗ್ತಾ ಅಥವಾ ನೀವೇನೋ ಬಿಸ್ನೆಸ್ ಅನ್ನ ಮಾಡ್ತಾ ಸಣ್ಣ ಪುಟ್ಟ ಟೈಮ್ನಲ್ಲಿ ಅಥವಾ ಪಾರ್ಟ್ ಟೈಮ್ನಲ್ಲಿ ನೀವು ಈ ವರ್ಕ್ನ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಇದನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇದೇ ರೀತಿಯ ಟಿಪ್ಸ್ಗಳು ಅಥವಾ ಫಿಲಂ ಬಗ್ಗೆ ಇನ್ನಿತರೆ ವಿಡಿಯೋಸ್ಗಳು ಬೇಕು ಅಂದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ನಮ್ಮ ವಿಡಿಯೋವನ್ನ ನೋಡಿದ್ದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.